ಆಗಲೇ ಪ್ರೀವಿಯಸ್ ವಿಡಿಯೋನಲ್ಲಿ ಮೆಂಬರ್ಶಿಪ್ಪು ಹಾಗೂ ಕಾನ್ಫಿಗರೇಷನ್ ಲೋನ್ಸ್ ಮಾಡೋಕ್ಕಿಂತ ಮುಂಚೆ ಏನೇನು ಮಾಡಬೇಕು ಅದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಈ ವಿಡಿಯೋನಲ್ಲಿ ಕಂಪ್ಲೀಟ್ ಲೋನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಒಂದು ಲೋನ್ಸು ಹೊಸ ಕೇಸನ್ನ ಡಿಸ್ಪೋಸ್ ಮಾಡಬೇಕು ಅಂದರೆ ಏನೇನು ಸ್ಟೆಪ್ಸ್ಗಳನ್ನ ಮಾಡಬೇಕು, ಹಾಗೆ ಒಂದು ರಿನ್ಯೂವಲ್ ಕೇಸ್ ಆದರೆ ಏನೇನು ಸ್ಟೆಪ್ಗಳನ್ನ ತಗೋಬೇಕು. ಲೋನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಗೆ ಇಷ್ಟು ಆಪ್ಷನ್ಸ್ಗಳು ಇಲ್ಲಿ ತೋರಿಸುತ್ತೆ. ಒಂದು ಲ್ಯಾಂಡ್ ಡಿಕ್ಲರೇಷನ್, ಕ್ರೆಡಿಟ್ ಲಿಮಿಟು, ಡ್ರಾಲ್ ಸ್ಯಾಂಕ್ಷನು, ಇದೆಲ್ಲ ಒಂದು ಆ್ಯರೋ ಮಾರ್ಕ್ ನೋಡ್ತಾ ಇರ್ಬೋದು ನೋಡಿ. ಫಸ್ಟು ಲ್ಯಾಂಡ್ ಡಿಕ್ಲರೇಷನ್, ಆಮೇಲೆ ಕ್ರೆಡಿಟ್ ಲಿಮಿಟು, ಡ್ರಾಲ್ ಸ್ಯಾಂಕ್ಷನ್, ಅಲ್ಲಿಂದ ಲೋನ್ ಡಿಸ್ಬರ್ಸ್ಮೆಂಟಿಗೆ ಬಂದಿದೆ. ಇದು ನಮ್ಮ ಶಾರ್ಟ್ ಟರ್ಮ್ ಲೋನ್ಸ್ಗೋಸ್ಕರ ಈ ಸ್ಟೆಪ್ನ ಫಾಲೋ ಮಾಡೋದು ಹೊಸ ಕೇಸ್ಗೋಸ್ಕರ. ಅದೇ ಲೋನ್ ಏನಾದರೂ ರಿನ್ಯೂವಲ್ ಕೇಸ್ ಆದರೆ ನಾವು ಈ 3 ಸ್ಟೆಪ್ ಮಾಡೋ ಅಗತ್ಯ ಇಲ್ಲ. ಆಲ್ರೆಡಿ 31(3) ಔಟ್ಸ್ಟ್ಯಾಂಡಿಂಗ್ ಇರುತ್ತೆ ಅಂತ ಅಂದರೆ ನಾವು ಡೈರೆಕ್ಟಾಗಿ ಏನು ಕಲೆಕ್ಷನ್ ಮಾಡಿದ್ಮೇಲೆ ಪುನಃ ಡಿಸ್ಪರ್ಸ್ ಮಾಡ್ತಿದ್ದೀವಿ ಅಂತ ಅಂದರೆ ನಾವು ಲೋನ್ ಡಿಸ್ಪರ್ಸ್ಮೆಂಟಲ್ಲಿ ಡೈರೆಕ್ಟಾಗಿ ಆ ಸ್ಟೆಪ್ನ ತೊಗೋಬೋದು. ಹಾಗೆ MTL ಲೋನ್ಗಳಿಗೆ ಲೋನ್ ಅಪ್ಲಿಕೇಶನ್, ಈ ಸ್ಟೆಪ್ಸಿಂದ ಲೋನ್ ಅಪ್ಲಿಕೇಶನ್, ಅದಾದ ಸ್ಯಾಂಕ್ಷನ್, ಅದಾದಮೇಲೆ ಲೋನ್ ಡಿಸ್ಪರ್ಸ್ಮೆಂಟ್, ಈ ಸ್ಟೆಪ್ಗಳನ್ನ ಫಾಲೋ ಅಪ್ ಮಾಡ್ತೀವಿ. ಸೊ ಒಂದು ಹೊಸ ಕೇಸ್ನ ಹೇಗೆ ಮಾಡಬೇಕು ಅಂತ ನೋಡ್ಕೊಳ್ಳೋಣ. ಫಸ್ಟ್ ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲೋನ್ಸ್ಗೆ ಹೋಗೋಕ್ಕಿಂತ ಮುಂಚೆ ನಾವೇನು ಮಾಡಬೇಕಾಗತ್ತೆ, ಮೆಂಬರ್ಶಿಪ್ಪಲ್ಲಿ ಒಂದು ಲ್ಯಾಂಡ್ನ ರಿಜಿಸ್ಟರ್ ಮಾಡಬೇಕಾಗುತ್ತೆ. ನಾನೀಗ ಒಂದು ಎಕ್ಸಾಂಪಲ್ ತೊಗೊಳ್ತಾ ಇದ್ದೀನಿ, ಶಾರ್ಟ್ ಟರ್ಮು KCC ಲೋನ್ನ ಹೇಗೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಮೆಂಬರ್ಶಿಪ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ರಿಜಿಸ್ಟರ್ ಲ್ಯಾಂಡ್ ಅಂತ ಆಪ್ಷನ್ ಇದೆ. ಕನ್ಫ್ಯೂಸ್ ಆಗೋದು ಬೇಡ. ಇಲ್ಲಿ ನಾನು ಮೆಂಬರ್ಶಿಪ್ಗೆ ಯಾಕೆ ಹೋಗ್ತಾ ಇದ್ದೀನಿ ಅಂತ ಅಂದರೆ ನಾನು ಲೋನ್ ಡಿಸ್ಪರ್ಸ್ ಮಾಡೋಕ್ಕಿಂತ ಮುಂಚೆ ನಾನು ಲ್ಯಾಂಡ್ ರಿಜಿಸ್ಟರ್ ಮಾಡಬೇಕು. ಲ್ಯಾಂಡ್ ಆಲ್ರೆಡಿ ರಿಜಿಸ್ಟರ್ ಆಗಿದ್ರೆ ನಾನು ಡೈರೆಕ್ಟಾಗಿ ಲ್ಯಾಂಡ್ ಡಿಕ್ಲರೇಷನ್ಗೆ ಹೋಗ್ಬೋದು. ಹೊಸ ಕೇಸು ಮಾಡ್ತಿರೋದ್ರಿಂದ ನಾವು ಫಸ್ಟ್ ಲ್ಯಾಂಡ್ ರಿಜಿಸ್ಟರ್ನ ಮಾಡ್ಕೊಳ್ಳೋಣ. ರಿಜಿಸ್ಟರ್ ಲ್ಯಾಂಡ್ ಮೇಲೆ ಕ್ಲಿಕ್ ಮಾಡಿ ಕಸ್ಟಮರ್ದು ಅಡ್ಮಿಷನ್ ನಂಬರ್ ಪೇಸ್ಟ್ ಮಾಡಿ ಟ್ಯಾಬ್ ಹಾಕಿದ್ರೆ ಅದು ಡೀಟೇಲ್ಸ್ ಬರುತ್ತೆ. ಸೊ ಇಲ್ಲಿ ಯಾವುದೇ ರೀತಿ ಲ್ಯಾಂಡ್ ಡೀಟೇಲ್ಸ್ನ ಹಾಕಿಲ್ಲ. ಸೊ ಲ್ಯಾಂಡ್ ಡೀಟೇಲ್ಸ್ ನಾನು ಹಾಕಬೇಕು ಅಂತಂದರೆ ಇಲ್ಲಿ ಪ್ಲಸ್ ಸಿಂಬಲ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡೋದು. ಕ್ಲಿಕ್ ಮಾಡಿದ ನಂತರ ಆ ಕಂಪ್ಲೀಟ್ ಇದ್ರದ್ದು ಡೀಟೇಲ್ಸು ಏನು ಸರ್ವೆ RTC ಇರುತ್ತೆ, RTCಲಿ ಏನು ಸರ್ವೆ ನಂಬರ್ ಮೆನ್ಷನ್ ಆಗಿದೆಯೋ ಅದ್ರ ಡೀಟೇಲ್ಸ್ನ ಹಾಕುವಂಥದ್ದು. ಇಲ್ಲಿ ವಿಲೇಜ್ನ ಸೆಲೆಕ್ಟ್ ಮಾಡ್ತೀರಿ, ಯಾವ ವಿಲೇಜಲ್ಲಿ ಅವ್ರದ್ದು ಲ್ಯಾಂಡ್ ಇದೆ, ಸರ್ವೆ ನಂಬರ್ ಹಾಕ್ಬೋದು. ಸೊ ಎಷ್ಟು ಎಕರೆ ಇದೆ, ಎಷ್ಟು ಗುಂಟ ಇದೆ, ಸೊ ಅದ್ರದ್ದು ಹಾಕ್ತೀರಿ. ಸೊ ಲ್ಯಾಂಡ್ ವ್ಯಾಲ್ಯೂ ಪರ್ ಎಕರ್, 1 ಎಕರೆಗೆ ಲ್ಯಾಂಡ್ ವ್ಯಾಲ್ಯೂ, ಕರೆಂಟ್ ವ್ಯಾಲ್ಯೂ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಸೊ ಟೋಟಲು 1 ಎಕರೆ 20 ಗುಂಟ ಇರೋದ್ರಿಂದ ಆಟೋಮೆಟಿಕ್ ಆಗಿ ಲ್ಯಾಂಡ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಆಗ್ತಾ ಇದೆ, 7,50,000 ಅಂತ ಹೇಳ್ಬಿಟ್ಟು. ಕಲ್ಟಿವೇಟೆಡ್ ಲ್ಯಾಂಡ್ ಎಷ್ಟಿದೆ, ಸೊ 1 ಎಕರೆ 20 ಗುಂಟ ಕೂಡ ನಾವು ಕಲ್ಟಿವೇಟ್ ಮಾಡ್ತಾರೆ ಇವರು ಕಸ್ಟಮರ್ ಅಂತ ಅಂದರೆ ಅದನ್ನು ಪೂರ್ತಿ ಹಾಕಿ, ಪ್ಲಸ್ ಲ್ಯಾಂಡ್ ಓನರ್ಶಿಪ್ ಓನರ ಅಥವಾ ಲೀಸಲ್ಲಿ ಇದೆಯಾ. ಇಲ್ಲಿ ನೇಚರ್ ಆಫ್ ಓನರ್ಶಿಪ್ ಪರ್ಚೇಸ್ ಆಗಿದ್ರೆ ಪರ್ಚೇಸು, ಅಥವಾ ಪಿತ್ರಾರ್ಜಿತ ಆದರೆ ಇನ್ಹೆರಿಟೆನ್ಸ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಮಿಲಿಟರಿ ಇಲ್ಲ, ಇಷ್ಟು ಡೀಟೇಲ್ಸ್ನ ಹಾಕಿ ಫಸ್ಟ್ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ ನಂತರ ಇಲ್ಲಿ ಕಂಪ್ಲೀಟ್ ನಿಮ್ಮ ಇದ್ರ ಡೀಟೇಲ್ಸ್ ಬಂದಿರುತ್ತೆ, ಸರ್ವೆ ನಂಬರ್ ಡೀಟೇಲ್ಸ್ ಬಂದಿರುತ್ತೆ. ಸೊ ಇದನ್ನು ಸೇವ್ ಮಾಡಿದ್ರೆ ಇಲ್ಲಿ ಲ್ಯಾಂಡ್ ರಿಜಿಸ್ಟರ್ ಆಗುತ್ತೆ. ಲ್ಯಾಂಡ್ ರಿಜಿಸ್ಟರ್ ಆದ ನಂತರ ನಾವು ಇದನ್ನು ನೋಡಿ, ಲ್ಯಾಂಡ್ ರಿಜಿಸ್ಟರ್ ಆದ ತಕ್ಷಣ ಲೋನ್ ಅಪ್ಲಿಕೇಶನ್ ಕೇಳುತ್ತೆ. ಲೋನ್ ಅಪ್ಲಿಕೇಶನ್ಗೆ ಹೋಗೋದು ಬೇಡ ನಾವು. ಲೋನ್ ಅಪ್ಲಿಕೇಶನ್ ನಾವು MTL ಲೋನ್ ಆದರೆ ಮಾತ್ರ, MT ಅಗ್ರಿ ಆಗಿದ್ರೆ ಮಾತ್ರ ನಾವು ಲೋನ್ ಅಪ್ಲಿಕೇಶನ್ ಹೋಗ್ಬೋದು. ಸೊ ನಾನು ಹೋಮ್ ಅಂದ್ಬಿಡ್ತೀನಿ. ಏನಕ್ಕೆ ನಾನು ಇಲ್ಲಿ ಒಂದು KCC ಎಕ್ಸಾಂಪಲ್ನ ತೋರಿಸೋಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ಲ್ಯಾಂಡ್ ರಿಜಿಸ್ಟರ್ ಆದಮೇಲೆ ಲೋನ್ಸ್ ಮೇಲೆ ಬನ್ನಿ. ಲೋನ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಲ್ಯಾಂಡ್ ಡಿಕ್ಲೇರ್ ಮಾಡಬೇಕು. ಫಸ್ಟು ಲ್ಯಾಂಡ್ ಏನು ರಿಜಿಸ್ಟರ್ ಆಗಿರುತ್ತೋ ಆ ಲ್ಯಾಂಡ್ ಡಿಕ್ಲೇರೇಷನ್ ಕೊಡಬೇಕು. ಸೊ ಅಡ್ಮಿಷನ್ ನಂಬರ್ ಹಾಕಿದ ತಕ್ಷಣ ಅವ್ರದ್ದು ಲ್ಯಾಂಡ್ ಡೀಟೇಲ್ಸ್ ಇಲ್ಲಿ ತೋರಿಸ್ತಾ ಇರುತ್ತೆ. ಸೊ ಇದನ್ನು ನಾನು ಲ್ಯಾಂಡ್ ಡಿಕ್ಲೇರ್ ಮಾಡಬೇಕು ಅಂತಂದರೆ ಇಲ್ಲಿ ನೋಡಿ, ಮೇಲ್ಗಡೆ ಲ್ಯಾಂಡ್ ಡೀಟೇಲ್ಸು ನಾವು ಏನು ಲ್ಯಾಂಡ್ ರಿಜಿಸ್ಟರ್ ಮಾಡಿರ್ತೀವಿ ಆ ಡೀಟೇಲ್ಸ್ನ ಇಲ್ಲಿ ತೋರಿಸ್ತಾ ಇರುತ್ತೆ. ಈ ಲ್ಯಾಂಡ್ ಡೀಟೇಲ್ಸ್ ಆ್ಯಡ್ ಆಗಿರೋದನ್ನ ಈಗ ನಾನು ಲ್ಯಾಂಡ್ ಡಿಕ್ಲೇರ್ ಮಾಡಬೇಕು. ಸೊ ಲ್ಯಾಂಡ್ ಡಿಕ್ಲೇರ್ ಮಾಡಬೇಕು ಅಂತಂದರೆ ಈ ಲ್ಯಾಂಡ್ ಡಿಕ್ಲೇರೇಷನ್ ಡೀಟೇಲ್ಸಲ್ಲಿ ಇಲ್ಲಿ ಪ್ಲಸ್ ಸಿಂಬಲ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ನಾವು ಯಾವ ಲೋನ್ಗೋಸ್ಕರ ಇದು ಮಾಡ್ತಾ ಇದ್ದೀವಿ. ಸೊ ನಾರ್ಮಲ್ KCC ಆಗಿದ್ರೆ ನಾರ್ಮಲ್ KCCಗೆ ಲ್ಯಾಂಡ್ ಆ್ಯಡ್ ಮಾಡ್ತಾ ಇದ್ದೀರಾ ಅಂತ ಪ್ರಾಡಕ್ಟ್ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲ ಅನಿಮಲ್ ಹಸ್ಬೆಂಡ್ರಿ ಆದರೆ ಅನಿಮಲ್ ಹಸ್ಬೆಂಡ್ರಿ. ಸೊ ನಾರ್ಮಲ್ KCCಗೆ ನಾನು ಈ ಪ್ರಾಡಕ್ಟ್ ಸೆಲೆಕ್ಟ್ ಮಾಡ್ಕೊತೀನಿ. ನಾವು ಕ್ರಾಪು ವಿಲೇಜ್ ಸೆಲೆಕ್ಟ್ ಮಾಡಿದ ತಕ್ಷಣ ಸರ್ವೆ ನಂಬರ್ ಏನಿರುತ್ತೆ ಅದನ್ನು ಆಟೋಮೆಟಿಕ್ಕಾಗಿ ಫಿಲ್ ಆಗಿರುತ್ತೆ. ಸೊ ಜಸ್ಟ್ ಡಿಕ್ಲೇರ್ ಮಾಡೋದಕ್ಕೆ ನಾವು ಪುನಃ ಎಷ್ಟು ಜಮೀನು ಡಿಕ್ಲೇರ್ ಮಾಡ್ತಾ ಇದ್ದೀವಿ ಆ ಡಿಕ್ಲರೇಷನ್ ಕೊಡಬೇಕು.
ಜಸ್ಟ್ ಡಿಕ್ಲೇರ್ ಲ್ಯಾಂಡ್ ಮತ್ತು ಅದ್ರ ವ್ಯಾಲ್ಯೂನ ಫಿಲ್ ಮಾಡಿ ಸೇವ್ ಮಾಡೋವಂಥದ್ದು. ಇದು ಸೇವ್ ಆದ ನಂತರ ಡೈರೆಕ್ಟಾಗಿ ನಾವು ಕ್ರೆಡಿಟ್ ಲಿಮಿಟ್ ಕೊಡಿ ಅಂತ ಇಲ್ಲೇ ಆಪ್ಷನ್ ಬರುತ್ತೆ. ಸೊ ನೆಕ್ಸ್ಟ್ ಆಪ್ಷನ್ನು ಕ್ರೆಡಿಟ್ ಲಿಮಿಟ್ ಕೊಡುವಂಥದ್ದು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಕ್ರೆಡಿಟ್ ಲಿಮಿಟ್ ಹೋಗುತ್ತೆ. ಸೊ ನಿಮಗೆ ಪುನಃ ತೋರಿಸೋದಕ್ಕೋಸ್ಕರ ಡ್ಯಾಶ್ಬೋರ್ಡ್ಗೆ ಹೋಗ್ತೀನಿ. ಲೋನ್ಸು. ಸೊ ಫಸ್ಟ್ ಸ್ಟೆಪ್ ನಮ್ಮದು ಲ್ಯಾಂಡ್ ರಿಜಿಸ್ಟರ್ ಆಯಿತು. ಸೆಕೆಂಡ್ ನಮ್ಮದು ಲ್ಯಾಂಡ್ ಡಿಕ್ಲೇರ್ ಆಯಿತು. ಈ ಲ್ಯಾಂಡ್ ಡಿಕ್ಲೇರ್ ಆದಮೇಲೆ ನಾವು ಕ್ರೆಡಿಟ್ ಲಿಮಿಟ್ನ ಸೆಟ್ ಮಾಡಬೇಕು. ಸೊ ಕ್ರೆಡಿಟ್ ಲಿಮಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ರೆಡಿಟ್ ಲಿಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಪ್ರಾಡಕ್ಟ್ ಯಾವುದಕ್ಕೋಸ್ಕರ ನಾರ್ಮಲ್ KCC ನಾವೇನು ಲ್ಯಾಂಡ್ ಡಿಕ್ಲೇರ್ ಮಾಡ್ತೀವಿ ಆ ಕಸ್ಟಮರ್ ಡೀಟೇಲ್ಸ್ ತೋರಿಸ್ತಾ ಇರುತ್ತೆ. ಸೊ ಅಡ್ಮಿಷನ್ ಡೇಟ್ ಬಿಟ್ವೀನ್ ಅಂತ ನಾವು ಸೆಲೆಕ್ಟ್ ಮಾಡ್ಕೋಬೋದು, ಅಥವಾ ಆಲ್ ಮೆಂಬರ್ಸ್. ನಾನು ಲ್ಯಾಂಡ್ ರಿಜಿಸ್ಟರ್ ಯಾರ್ಯಾರು ಮಾಡಿದ್ದೀನಿ ಡಿಕ್ಲೇರ್ ಕೊಟ್ಟಿದ್ದೀನಿ. ಸೊ ಆಲ್ ಮೆಂಬರ್ಸ್ ಮೇಲೆ ಕ್ಲಿಕ್ ಮಾಡಿ ವ್ಯೂ ಕೊಟ್ಟರೆ ಇಲ್ಲಿ ನಾನು ಎಷ್ಟು ಜನರದ್ದು ಲ್ಯಾಂಡ್ ಡೀಟೇಲ್ಸ್ ಆ್ಯಡ್ ಮಾಡಿರ್ತೀನೋ ಡಿಕ್ಲೇರ್ ಮಾಡಿರ್ತೀನೋ ಅಷ್ಟು ಕೂಡ ಇಲ್ಲಿ ಪಟ್ಟಿ ಬರುತ್ತೆ. ಸೊ ನಾವು ಒಟ್ಟಿಗೆ ಎಲ್ಲರನ್ನೂ ಸೆಲೆಕ್ಟ್ ಮಾಡಿ ನಾವು ಇಲ್ಲಿ ಡಿಕ್ಲೇರ್ ಮಾಡ್ಬೋದು. ಈಗ ಸದ್ಯಕ್ಕೆ ನಾನು ಒಂದೇ ಎಕ್ಸಾಂಪಲ್ ತೊಗೊಂಡ್ರಿಂದ ಸೊ ಅದನ್ನು ಒಂದು ಟಿಕ್ ಮಾಡ್ಕೋತೀನಿ. ಟಿಕ್ ಮಾಡಿಕೊಂಡು ಖಾರಿಫ್ ಕ್ರಾಪಿಗೆ ಎಷ್ಟು ಇವರು ಎಲಿಜಿಬಲ್ ಇದೆ. ಸೊ ಸಬ್ಸಿಡಿಯಿಂದ ರೆಕಮೆಂಡ್ ಏನು ಮಾಡ್ತಿದ್ದೀವಿ ಅಂತ ಇಲ್ಲಿ ತೋರಿಸುತ್ತೆ. ಎಲಿಜಿಬಿಲಿಟಿ ಎಷ್ಟು ಅಂತ ಮ್ಯಾಕ್ಸಿಮಮ್ ಇವರು 1,12,500 ಇವ್ರಿಗೆ ನಾವು ಲೋನ್ ಕೊಡ್ಬೋದು ಅಂತ ಹೇಳ್ಬಿಟ್ಟು ಬೇಸ್ಡ್ ಆನ್ SOF ತೋರಿಸ್ತಾ ಇರುತ್ತೆ. ಸೊ ನಾವು ರೆಕಮೆಂಡ್ ಎಷ್ಟು ಮಾಡ್ತಾ ಇದ್ದೀವಿ ಇವ್ರಿಗೆ ಈಗ ಅದನ್ನು ಮೆನ್ಷನ್ ಮಾಡಬೇಕು. ಸೊ ಈ ಕೇಸಲ್ಲಿ 80,000 ಇವರಿಗೆ ರೆಕಮೆಂಡ್ ಮಾಡ್ತಾ ಇದ್ದೀವಿ. ನೀವು ಎಷ್ಟೇ ಅಮೌಂಟ್ ಹಾಕಿದ್ರೂ ಈ ಥರ ಒಂದು ಪಾಪಪ್ ಬರುತ್ತೆ, ಅಮೌಂಟ್ ನಾಟ್ ಎಕ್ಸೀಡ್ ಮ್ಯಾಕ್ಸಿಮಮ್ ಲೋನ್ ಅಮೌಂಟ್ ಅಂತ. ಹೌದು, ಯಾಕಂದರೆ SOF ಪಾಪಪ್ ತೋರಿಸೋದು. ಜಸ್ಟ್ ಓಕೆ ಅಂತ ಕೊಟ್ಟು ನೀವು ಮೂವ್ ಆಗ್ಬೋದು. ಇಲ್ಲಿ ಅಡ್ಮಿಷನ್ ನಂಬರ್ ಮೇಲೆ ಟಿಕ್ ಮಾಡಿ ನಾವು ಅಡ್ಮಿಷನ್ ನಂಬರ್ ಪೇಸ್ಟ್ ಮಾಡಿ ಟ್ಯಾಬ್ ಮುಗಿದ್ರೆ ಆ ಡೀಟೇಲ್ಸ್ ತೋರಿಸುತ್ತೆ. ಅದಾದ ನಂತರ ಪ್ರಾಡಕ್ಟ್ ನಾರ್ಮಲ್ KCC ಪರ್ಪಸ್ ಬನಾನಾ ಇದನ್ನು ಸೆಲೆಕ್ಟ್ ಮಾಡಿ ವ್ಯೂ ಮಾಡಿದ್ರೆ ಇಲ್ಲಿ ಆ ಪರ್ಸನ್ದು ಡೀಟೇಲ್ಸ್ ಪುನಃ ಬಂದಿರುತ್ತೆ. ಸೊ ಡ್ರಾಲ್ ಎಷ್ಟು ಕೊಡಬೇಕು ಅಂತ ರೆಕಮೆಂಡೆಡ್ ನೀವು ಎಷ್ಟು ಕಳಿಸಿದ್ರಿ ಅದನ್ನು ಟಿಕ್ ಮಾರ್ಕ್ ಮಾಡಬೇಕು. ಇದರಲ್ಲಿ ಆಟೋಮೆಟಿಕ್ ಎಲ್ಲ ಫಿಲ್ ಆಗಿ ಬಂದಿರುತ್ತೆ. ಸೊ ರೆಫರೆನ್ಸ್ ನಂಬರ್, ನಿಮ್ಮ ಲೆಡ್ಜರ್ ಫೋಲಿಯೋ ನಂಬರು, ನಿಮ್ಮ ಲೆಡ್ಜರ್ ಫೋಲಿಯೋ ನಂಬರ್ ಹಾಕೋಬೋದು. ಸ್ಕೀಮ್ ಯಾವುದು SOAನ ನಾರ್ಮಲ್ಲ ಯಾವುದನ್ನ ಸ್ಕೀಮ್ನ ಸೆಲೆಕ್ಟ್ ಮಾಡಿ ಬ್ಯಾಂಕ್ ಸೇವ್ ಮಾಡಿ. ಇಷ್ಟು ಡೀಟೇಲ್ಸ್ನ ಜಸ್ಟ್ ಕ್ರಾಸ್ ಚೆಕ್ ಮಾಡಿ ಸೇವ್ ಮಾಡುವಂಥದ್ದು. ಟಿಕ್ ಮಾರ್ಕ್ ಮಾಡಿ ಸೇವ್ ಮಾಡಿದ ತಕ್ಷಣ ನೆಕ್ಸ್ಟ್ ಲೋನ್ ಡಿಸ್ಬರ್ಸ್ಮೆಂಟ್ ಮಾಡಬೇಕು. ಲೋನ್ ಡಿಸ್ಬರ್ಸ್ಮೆಂಟ್ ಮಾಡೋಕ್ಕೆ ಪುನಃ ಅವ್ರದ್ದು ಅಡ್ಮಿಷನ್ ನಂಬರ್ ಹಾಕಿ ನಾರ್ಮಲ್ KCC ಪರ್ಪಸ್ ಸೆಲೆಕ್ಟ್ ಮಾಡ್ಕೊಳ್ಳಿ ಬನಾನಾ. ಸೊ ಟ್ರಾನ್ಸಾಕ್ಷನ್ ಡೇಟ್ ನೀವು ಯಾವತ್ತು ಲೋನ್ ಕೊಡ್ತಾ ಇದ್ದೀರಾ ಅದಾದ ನಂತರ ವೋಚರ್ ಟೈಪು 2 ಥರ ಮಾಡ್ಬೋದು. ಒಂದು ಕ್ಯಾಶ್ ಟ್ರಾನ್ಸ್ಫರು. ನೀವು ಕ್ಯಾಶಲ್ಲಿ ಏನಾದರೂ ಅವ್ರಿಗೆ ಅಮೌಂಟ್ ಕೊಡ್ತಾ ಇದ್ದರೆ ಕ್ಯಾಶ್ ಅಂತ ಸೆಲೆಕ್ಟ್ ಮಾಡಿಕೊಂಡು ವ್ಯೂ ಕೊಟ್ಟರೆ ಇಲ್ಲಿ ಟಿಕ್ ಮಾಡಿದ ನಂತರ ನೀವು ಅಮೌಂಟ್ನ ಎಷ್ಟು ಡಿಸ್ಪರ್ಸ್ ಮಾಡ್ತಾ ಇದ್ದೀರಾ ಅಂತ ಇಲ್ಲಿ ಸೆಲೆಕ್ಟ್ ಮಾಡಿ ವೆರಿಫೈ ಆ್ಯಂಡ್ ಕನ್ಫರ್ಮ್ ಕೊಟ್ಟರೆ ಬೈ ಕ್ಯಾಶಿಂದ ನೀವು ಡೆಬಿಟ್ ಆಗುತ್ತೆ. ಅಥವಾ ಟ್ರಾನ್ಸ್ಫರ್ ಎಂಟ್ರಿ ಕರೆಂಟ್ ಅಕೌಂಟಿಂದ ಕೊಡ್ತಾ ಇದ್ದೀರಾ ಅಂತಂದರೆ ಸೊ ಟ್ರಾನ್ಸ್ಫರ್ ಎಂಟ್ರಿ ಮಾಡಬೇಕು. ಟ್ರಾನ್ಸ್ಫರ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಜನರೇಟ್ ನ್ಯೂ ಬ್ಯಾಚ್ ಅಂತ ತಗೊಂಡ್ರೆ ಒಂದು ಬ್ಯಾಚ್ ಕ್ರಿಯೇಟ್ ಆಗುತ್ತೆ. 196310 ಈ ಬ್ಯಾಚ್ ID ಆಗಿರುತ್ತೆ. ಸೊ ಈ ಬ್ಯಾಚ್ IDಗೆ ನಾವು ಡಿಸ್ಬರ್ಸ್ಮೆಂಟ್ ಮಾಡ್ತಾ ಇದ್ದೀವಿ. ಸೊ 80,000 ರಿಕವರ್ಡ್ ಆಗಿತ್ತು, 80,000 ಕೂಡ ಡಿಸ್ಬರ್ಸ್ ಮಾಡ್ತಾ ಇದ್ದೀವಿ. ಅದರ್ ಅಮೌಂಟ್ ಏನೂ ಇರಲ್ಲ. ಚಾರ್ಜಸ್ ಏನಾದರೂ ಇದ್ದರೆ ನಾವು ಅದರ್ ಚಾರ್ಜಸ್ ಮೇಲೆ ಕ್ಲಿಕ್ ಮಾಡಿ ನಾವು ಹೆಡ್ಗಳನ್ನ ಅಟ್ಯಾಚ್ ಮಾಡ್ಕೊಂಡು ಹೋಗ್ಬೋದು. ಸೊ ವೆರಿಫೈ ಆ್ಯಂಡ್ ಕನ್ಫರ್ಮ್ ಅಂತ ಕೊಡಿ. ವೆರಿಫೈ ಆ್ಯಂಡ್ ಕನ್ಫರ್ಮ್ ಕೊಟ್ಟು ಅಮೌಂಟ್ ತೋರಿಸ್ತಾ ಇರುತ್ತೆ. ಹೌದು, ಸೇವ್ ಅಂತ ಕೊಡಿ. ಸೇವ್ ಅಂತ ಆದಮೇಲೆ ಇಲ್ಲಿವರೆಗೆ ಡಿಸ್ಬರ್ಸ್ಮೆಂಟ್ ಆಯಿತು. ಸೊ ಈ ಡಿಸ್ಬರ್ಸ್ಮೆಂಟ್ ಆದ ನಂತರ ನಾವೇನು ಮಾಡಬೇಕು, ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಿಲ್ಲ. ಸೊ ಡಿಸ್ಬರ್ಸ್ಮೆಂಟ್ ಆಯಿತು, ದಿಸ್ ಇಸ್ ದ ಫೈನಲ್ ಸ್ಟೆಪ್. ಈಗ ಏನಿದ್ರು ನೆಕ್ಸ್ಟ್ ಡಿಮ್ಯಾಂಡ್ ಬಂದಾಗ ನಾವು ನೋಡಬೇಕಾಗಿರೋದು, ಡಿಮ್ಯಾಂಡ್ ಬಂದಾಗ ಡಿಮ್ಯಾಂಡ್ ನೋಟಿಸ್ ಕೊಡೋದಕ್ಕೆ, ಲೋನ್ ಕಲೆಕ್ಷನ್ ಮಾಡೋದಕ್ಕೆ ಅಲ್ಲೂ ಈ ಮುಂದೆ ಆಪ್ಷನ್ಗಳಿವೆ. ಸೊ ನೋಡಿ, ಬ್ಯಾಚ್ ID ಅಂತ ಒಂದು ಕ್ರಿಯೇಟ್ ಮಾಡಿದೆ. ಆ ಬ್ಯಾಚ್ ID ಇನ್ನೂ ಕಂಪ್ಲೀಟ್ ಆಗಿಲ್ಲ. ಸಪೋಸ್ ನೀವು ಒಂದು ಬ್ಯಾಚಲ್ಲಿ ಎಷ್ಟು ಜನರದ್ದು ಲೋನ್ ಡಿಸ್ಬರ್ಸ್ ಮಾಡ್ತೀರೋ ಅಷ್ಟು ಕೂಡ ನೀವು 1 by 1 ಆ್ಯಡ್ ಮಾಡ್ಬೋದು. 10 ಆಗಿರ್ಬೋದು, 100 ಮೆಂಬರ್ಸ್ ಆದರೂ ಕೂಡ ನೀವು ಈ ಬ್ಯಾಚ್ IDಲಿ ಕ್ರಿಯೇಟ್ ಮಾಡ್ಕೊಂಡು ಹೋಗಿ ಡಿಸ್ಬರ್ಸ್ಮೆಂಟ್ ಮಾಡ್ಬೋದು. ಡಿಸ್ಬರ್ಸ್ಮೆಂಟ್ ಆಗಿದ್ದು ಏನಾಗುತ್ತೆ, ಲೋನ್ ಅಕೌಂಟ್ಗೆ ಡೆಬಿಟ್ ಆಗುತ್ತೆ. ಆ ಡೆಬಿಟ್ ಆಗಿದ್ದ ಅಮೌಂಟ್ ನಾವು ಕ್ರೆಡಿಟ್ ಕೊಡಬೇಕು. ಸಪೋಸ್ ಕರೆಂಟ್ ಅಕೌಂಟಿಂದ ನಾವು ಲೋನ್ ಡಿಸ್ಬರ್ಸ್ ಮಾಡ್ತಾ ಇದ್ದೀವಿ ಅಂತಂದರೆ FAS ಮೇಲೆ ಬರಬೇಕು. ಈ FAS ಇದೆಯಲ್ಲ, FAS ಮೇಲೆ ಕ್ಲಿಕ್ ಮಾಡಿ ಪ್ರಿಪೇರ್ ವೋಚರ್ ಮೇಲೆ ಕ್ಲಿಕ್ ಮಾಡಬೇಕು. ಅದರ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಬೇಕು. ಅದರ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಜನರೇಟ್ ನ್ಯೂ ಬ್ಯಾಚ್ ಅಂತ ಇದೆಯಲ್ಲ, ಈ ಬ್ಯಾಚ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೇಟ್ ಕನ್ಫರ್ಮೇಷನ್ ಕೇಳುತ್ತೆ. ಸೊ ಎಸ್ ಕೊಡಿ, ಜನರೇಟ್ ನ್ಯೂ ಬ್ಯಾಚ್ ನೋಡಿ, ಆಲ್ರೆಡಿ ಇಲ್ಲಿ ಬ್ಯಾಚ್ ಕ್ರಿಯೇಟ್ ಆಗುತ್ತೆ. ಈ ಬ್ಯಾಚ್ನ ಸೆಲೆಕ್ಟ್ ಮಾಡ್ಕೊಳ್ಳೋಂಥದ್ದು.
ಸೊ ಬ್ಯಾಚ್ ಒನ್ ವೇ ಟ್ರಾನ್ಸಾಕ್ಷನ್ ಆಗಿರುತ್ತೆ. ಇದನ್ನು ನಾವು ಕನ್ಫರ್ಮ್ ಮಾಡ್ಕೋಬೇಕು ಅಂತಂದ್ರೆ ನೋಡಿ ಜಸ್ಟ್ ಒಂದು ವ್ಯೂ ತೋರಿಸ್ತೀನಿ. ಒಂದು ಮಾಡಿರೋ ಒಂದು ವೋಚರು ಯಾಕೆ ಕಂಪ್ಲೀಟ್ ಆಗಿಲ್ಲ ಅಂತಂದರೆ ಈ ಪೆಂಡಿಂಗ್ ವೋಚರ್ ಮೇಲೆ ಕ್ಲಿಕ್ ಮಾಡಿ ಅಡ್ಜಸ್ಟ್ ಇಲ್ಲಿ ಡೇಟ್ ಮೇಲೆ ಸೆಲೆಕ್ಟ್ ಮಾಡಿ ವ್ಯೂ ಮಾಡಿದ್ರೆ ನಮಗೆ ಇಲ್ಲಿ ಕ್ರಿಯೇಟ್ ಮಾಡಿರೋಂಥ ಡಿಸ್ಬರ್ಸ್ಮೆಂಟ್ ತೋರಿಸುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಡೆಬಿಟ್ ಆಗಿರೋ ಡೀಟೇಲ್ಸ್ ಮತ್ತು ಕ್ರೆಡಿಟ್ ಆಗಿರೋ ಡೀಟೇಲ್ಸ್ ತೋರಿಸಿರುತ್ತೆ. ನೋಡಿ ಡೆಬಿಟ್ ಆಗಿದೆ ಲೋನ್ ಅಕೌಂಟ್ಗೆ ರಾಮೇಗೌಡ ಅವರ ಹೆಸರಿಗೆ 80,000 ಲೋನ್ ಆಗಿದೆ, ಬಟ್ ಕ್ರೆಡಿಟಲ್ಲಿ 0 ಇದೆ. ಸೊ ಕಂಪ್ಲೀಟ್ ಆಗಬೇಕು ಟ್ರಾನ್ಸಾಕ್ಷನ್ ಅಂತ ಅಂದಾಗ ನಾವು ಏನು ಮಾಡಬೇಕು, ಈಗ ಎಫ್ ಐ ಎಸ್ ಅಲ್ಲಿ ಹೋಗಿ ಪ್ರಿಪೇರ್ ವೋಚರ್ ಕೊಟ್ಟು ಅದರ್ ಟ್ರಾನ್ಸ್ಫರ್ ಮೇಲೆ ಕೊಟ್ಟು ಸೊ ಟ್ರಾನ್ಸಾಕ್ಷನ್ ಡೇಟು ಜನರೇಟ್ ನ್ಯೂ ಬ್ಯಾಚ್ ಮೇಲೆ ಕ್ಲಿಕ್ ಮಾಡಿ ಒಂದು ಪಾಪಪ್ ಬರುತ್ತೆ, ಕನ್ಫರ್ಮ್ ಕೊಡಿ, ಅಗೇನ್ ಜನರೇಟ್ ಬ್ಯಾಚ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬ್ಯಾಚ್ ಕ್ರಿಯೇಟ್ ಆಗಿರೋದು ಇಲ್ಲಿ ತೋರಿಸ್ತಿರುತ್ತೆ. ಸೊ ಡೆಬಿಟ್ ಆಗಿದೆ, ನಾನು ಜಸ್ಟ್ ಕ್ರೆಡಿಟ್ ಮಾಡಬೇಕು. ಇಲ್ಲಿ 2 ಆಪ್ಷನ್ ಇರುತ್ತೆ, ಒಂದು ಕ್ರೆಡಿಟ್ ಅಕೌಂಟು ಹಾಗೂ ಡೆಬಿಟ್ ಅಕೌಂಟ್ ಅಂತ 2 ಆಪ್ಷನ್ ತೋರಿಸಿರುತ್ತೆ. ನೀವು ಕಂಪ್ಲೀಟಾಗಿ ಬ್ಯಾಚ್ ಇಲ್ಲೇ ಜನರೇಟ್ ಮಾಡಿದ್ರೆ ನೀವು 2 ಆಪ್ಷನ್ ಯೂಸ್ ಮಾಡೋಂಥದ್ದು. ಇದು ಆಲ್ರೆಡಿ ಡೆಬಿಟ್ ಆಗಿರೋದು ಲೋನ್ ಡಿಸ್ಪರ್ಸ್ ಮಾಡ್ತಿರೋದ್ರಿಂದ ಡೆಬಿಟ್ ಆಯಿತು. ಈಗ ನಾನು ಕ್ರೆಡಿಟ್ ಕೊಡಬೇಕು. ಸೊ ಎಲ್ಲಿ ಕ್ರೆಡಿಟ್ ಕೊಡಬೇಕು, ನಾನು ಕರೆಂಟ್ ಅಕೌಂಟಿಂದ ಡಿಸ್ಪರ್ಸ್ ಮಾಡಿದರೆ ಸೊ ಈ ಜಸ್ಟ್ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಲೆಜರ್ ತೋರಿಸುತ್ತೆ. ಸೊ ನಂದು ಕರೆಂಟ್ ಅಕೌಂಟ್ ಏನಿದೆಯೋ ಆ ಕರೆಂಟ್ ಅಕೌಂಟ್ಗೆ ಬರೀತೀವಿ. ಸೊ ನರೇಷನ್ನು ನಾನು KCC ಲೋನ್ ಡಿಸ್ಪರ್ಸ್ಮೆಂಟು ನಿಮಗೆ ಏನು ಡೀಟೇಲ್ಸ್ ಗೊತ್ತಾಗಬೇಕು ನರೇಷನಲ್ಲಿ ಒಂದು ಸ್ಟೇಟ್ಮೆಂಟ್ ತೆಗೆದಾಗ ಸೊ ಆ ನರೇಷನ್ ಇಲ್ಲಿ ಹಾಕ್ಬೋದು. ಸಪೋಸ್ 10 ಜನದ್ದು ಲೋನ್ ಡಿಸ್ಪರ್ಸ್ಮೆಂಟ್ ಆಗಿದೆ ಅಂತಂದರೆ ಇಲ್ಲಿ KCC ಲೋನ್ ಡಿಸ್ಪರ್ಸ್ಮೆಂಟ್ ಫಾರ್ 10 ಮೆಂಬರ್ಸ್ ಅಂತ ನೀವು ಮೆನ್ಷನ್ ಮಾಡ್ಬೋದು. ಸೊ ಅಮೌಂಟು ಟೋಟಲ್ 80,000 ಅಂದರೆ ಡೆಬಿಟ್ ಎಷ್ಟಾಗಿರುತ್ತೋ ಕ್ರೆಡಿಟು ಕೂಡ ಅಷ್ಟೇ ಆಗಬೇಕು. ಸೊ 80,000 ಅಂತ ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡಿ. ಸೊ ಟೋಟಲ್ 80,000 ತೋರಿಸುತ್ತೆ. ಟ್ರಾನ್ಸಾಕ್ಷನ್ ಸೇವ್ ಮಾಡಿ. ಸೊ ವೋಚರ್ ಪ್ರಿಪೇರ್ಡ್ ಸಕ್ಸಸ್ಫುಲಿ ಓಕೆ ಅಂತ ಕ್ಲಿಕ್ ಮಾಡಿದ್ರೆ ಇದು ಲೋನ್ ಡಿಸ್ಪರ್ಸ್ ಆಯಿತು. ಪ್ರಿಂಟ್ ಅಂತ ಕ್ಲಿಕ್ ಮಾಡಿದ್ರೆ ನಮಗೆ ವೋಚರ್ ಡೀಟೇಲ್ಸ್ ತೋರಿಸುತ್ತೆ. ಒಂದು ಸೊಸೈಟಿ ಕಾಪಿ ಆಗಿರುತ್ತೆ ಹಾಗೂ ಒಂದು ಕಸ್ಟಮರ್ ಕಾಪಿ ಆಗಿರುತ್ತೆ. ಕಸ್ಟಮರ್ ಕಾಪಿ ಒಂದು ಕೊಟ್ಟು ನಾವು ಇದನ್ನು ವಾಚಿಂಗ್ ಮಾಡುವಂಥದ್ದು. ಅದಾದ ನಂತರ ಓಕೆ ಕೊಟ್ಟರೆ ಸೊ ಒಂದು ಲೋನ್ ಡಿಸ್ಬರ್ಸ್ಮೆಂಟ್ ಇಷ್ಟ ಆಯಿತು. ಸಪೋಸ್ ಇದರಲ್ಲಿ ನೀವು ಪುನಃ ಆ್ಯಡ್ ಮಾಡಬೇಕು ಅಂತಂದರೂ ನೀವು ಆ್ಯಡ್ ಮಾಡ್ಬೋದು. ಹೇಗೆ ಅಂದರೆ ಈ ಪೆಂಡಿಂಗ್ ವೋಚರ್ಸ್ ಮೇಲೆ ಕ್ಲಿಕ್ ಮಾಡಿ ನಾವು ವ್ಯೂ ಮಾಡಿದ್ರೆ ಇಲ್ಲಿ ನಿಮಗೆ ಡೀಟೇಲ್ ತೋರಿಸ್ತಾ ಇರುತ್ತೆ. ಸೊ ಈಗ ನಾನು ಇದನ್ನು ಮಾತ್ರ ನಾನು ಡಿಲೀಟ್ ಮಾಡಬೇಕು ಅಂತ ಅಂದರೆ ಡೆಬಿಟ್ ಡೀಟೇಲ್ಸ್ನ ನಾನು ಡಿಲೀಟ್ ಮಾಡಿ ಅಥವಾ ಕ್ರೆಡಿಟ್ ಡೀಟೇಲ್ಸ್ನ ಡಿಲೀಟ್ ಮಾಡಿ ನಾನು ಎಡಿಟ್ ಮಾಡಿ ಪುನಃ ಆ್ಯಡ್ ಮಾಡಬೇಕು ಅಂತ ಅಂದರೂ ಕೂಡ ಮಾಡ್ಬೋದು. ಸೊ ನೋಡಿ ಕ್ಲಿಯರ್ ಆಯಿತು. ಪುನಃ ಇದೇ ಬ್ಯಾಚ್ನ ನಾನು ಯೂಸ್ ಮಾಡಿಕೊಂಡು 10 ಡಿಸ್ಬರ್ಸ್ಮೆಂಟು ಕೂಡ ಪುನಃ ಕೊಟ್ಟು ಪುನಃ ಕ್ರೆಡಿಟ್ ಅಮೌಂಟ್ ಟೋಟಲ್ ಮಾಡ್ಕೋಬೋದು. ಸೊ ಇದು ಬಂದು ಒಂದು ಲೋನ್ ಡಿಸ್ಬರ್ಸ್ಮೆಂಟ್ ಕಂಪ್ಲೀಟ್ ಆಗಿ ಡೀಟೇಲ್ಸು. ಅದೇ ಏನಾದರೂ ರಿನ್ಯೂವಲ್ ಕೇಸ್ ಆದರೆ ನೀವು ಡೈರೆಕ್ಟಾಗಿ ಲೋನ್ ಡಿಸ್ಬರ್ಸ್ಮೆಂಟಲ್ಲಿ ಹೋಗಿ ಅವ್ರದ್ದು ಅಡ್ಮಿಷನ್ ನಂಬರ್ ಹಾಕಿದ್ರೆ ಇಲ್ಲಿ ತೋರಿಸುತ್ತೆ. ಅವ್ರದ್ದು ಅಡ್ಮಿಷನ್ ಸೇಮ್ ಸ್ಟೆಪ್, ಇಲ್ಲಿಂದ ಸೇಮ್ ಸ್ಟೆಪ್ ಆಗಿರುತ್ತೆ.